ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು NH ಇದು ಊಟಿಗೆ ಹೋಗೋ ರಸ್ತೆ. ಇದು ಮೈಸೂರು ಟು ಊಟಿಗೆ ಹೋಗೋ ರಸ್ತೆ. ಅದು ಆಲ್ರೆಡಿ ಮಾರ್ಕಿಂಗ್ ಆಗಿದೆ ನೋಡಿ. ಇಲ್ಲಿ ತನಕ ಕೂಡ ಇದು ಹೊಸದಾಗಿ ಎಕ್ಸ್ಟೆಂಡ್ ಆಗಿದೆ. ಇದು ಮುಂಚೆ ಎಲ್ಲ ಈ ಮಾರ್ಕಲ್ಲಿತ್ತು, ಇವಾಗ ಮತ್ತೆ ಇಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ. ಈ NH ಇಂದ ಒಂದು 5ನೇ ಸೈಟು. ಈ NH ಇಂದ 5ನೇ ಸೈಟಲ್ಲಿ ಒಂದು 10 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇವರು ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ. ಈ ಮೂಲೆಕಲ್ಲಿಂದ ಈ ಬಿಲ್ಡಿಂಗ್ ತನಕ 10 ಗುಂಟೆ ಮಾತ್ರ. ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಇದು ಎಂಟ್ರೆನ್ಸ್. ಇದು ಫೆನ್ಸಿಂಗ್ ಮಾಡಿದ್ದಾರೆ. 10 ಗುಂಟೆಗೂ ಕೂಡ ಫೆನ್ಸಿಂಗ್ ಮಾಡಿದ್ದಾರೆ. ಎಂಟ್ರೆನ್ಸು ಒಂದು ರೋಡಿಂದ ಒಂದು ಮುಕ್ಕಾಲು ಭಾಗ ಸ್ಟ್ರೈಟ್ ಇದ್ದು ಹಿಂಭಾಗ ಬಿಡ್ತಿದೆ ಜಾಗ. ರೋಡ್ ಫೇಸಿಂಗು ಒಂದು 40ರಿಂದ 50 ಅಡಿ ಬರುತ್ತೆ. ಅದೇ ಹಿಂಭಾಗ ಒಂದು 60 ಅಡಿ ಬರುತ್ತೆ ನೋಡಿ. ಇದು ಕ್ರಾಸ್ ಇದೆಯಲ್ಲ, ಇದು L ಶೇಪ್. ಇದೊಂದು 60 ಅಡಿ ಬರ್ಬೋದು. ಹತ್ತು ಗುಂಟೆ ಟೋಟಲಿ. ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಇದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಸೊ ಅವರು ಸರ್ವೆ ಎಲ್ಲ ಮಾಡಿ ಅಳತೆ ಮಾಡಿ ಕಲ್ಲಾಕ್ಸಿದ್ದಾರೆ. ಈಗ ನಂಜನಗೂಡಿಂದ 5 ಕಿಲೋಮೀಟ್ರು ಕಾರ್ಪೊರೇಷನ್ ಲಿಮಿಟಲ್ಲಿದೆ. ಸೊ ಇದು 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಇದೆ. ಸೊ ಸಿಟಿಯಿಂದ ಇದು ಕೂಡ ಒಂದು 5 ಕಿಲೋಮೀಟ್ರ್ ಅಂತರದಲ್ಲೇ ಇದೆ. ಇಲ್ಲೇನು ಮನೆಗಳು ಕಾಣ್ತಿದೆಯಲ್ಲ, ಅದು NH. ಅದು ಆ ಮನೆ ತನಕ ಕೂಡ ಆಲ್ರೆಡಿ ಮಾರ್ಕಿಂಗ್ ಆಗಿದೆ. ಸೊ ಆ ಮನೆ ಪ್ಲಸ್ ಈ ಕಡೆಗೆ ಒಂದು 5 ಮನೆ ಬಿಟ್ಟರೆ ಈ ಸೈಟ್ ಇದೆ. ಸೊ ಇದು NHಗೆ ಜಸ್ಟ್ ಒಂದು 5ನೇ ಸೈಟ್. ಇದು ಮಾರಾಟಕ್ಕಿರುವಂತಹ ಒಂದು ಜನರಲ್ ಪ್ರಾಪರ್ಟಿ. 10 ಗುಂಟೆ ಮಾತ್ರ. ಇದು ಮೈಸೂರು ರಿಂಗ್ ರೋಡಿಂದ 25 ಕಿಲೋಮೀಟ್ರ್ ಆಗುತ್ತೆ. 25 kilometers ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 5 kilometers ಫ್ರಮ್ ನಂಜನಗೂಡು ಸಿಟಿ. ಸೊ ನಿಯರ್ ಬೈ ಆರ್ ವಾಕಬಲ್ ಡಿಸ್ಟೆನ್ಸ್ ಫ್ರಮ್ ದಿ NH. ಸೊ ಇದು ಸಿಟಿಗೆ ಹತ್ತಿರ ಇರೋದ್ರಿಂದ ಆರಾಮ್ಸೆ ಒಂದು ಮೈಕ್ರೋ ಫಾರ್ಮ್ ಮಾಡ್ಕೊಬೋದು. ಇಲ್ಲಾಂದರೆ ಇಬ್ಬರು ಸೇರಿ ಒಂದು ಪ್ರಾಪರ್ಟಿನ ತೊಗೊಬೋದು. ಬಟ್ ಇದು ಇಬ್ಬರಿಗೆ ಹಿಂಸೆ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ಇದು ಎಂಟ್ರೆನ್ಸ್ ಬರೀ ಒಂದು 40ರಿಂದ 50 ಅಡಿ ಬರ್ಬೋದು. ಸೊ ಅದು ಹಿಂಭಾಗ ಜಾಸ್ತಿ ಇರೋದ್ರಿಂದ ಸೊ ಇದು ಇಬ್ಬರು ಮ್ಯಾಕ್ಸಿಮಮ್ ಡೌಟ್ ಇದೆ. ಸೊ ಇದು ಒಂದು ಮೈಕ್ರೋ ಫಾರ್ಮ್ ಲ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅಥವಾ ಒಂದು ವಿಲ್ಲಾ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಇಲ್ಲ ಒಂದು ಗೋಡನ್ ಮಾಡ್ಬೋದು, ಇಲ್ಲ ರೆಂಟೆಡ್ ಹೌಸ್ಗೆ ಇದು ತುಂಬ ಎಲಿಜಿಬಿಲಿಟಿ ಇದೆ. ಏಕೆಂದರೆ ಇದು ನಿಯರ್ ಬೈ ಇಂಡಸ್ಟ್ರಿಯಲ್ ಏರಿಯಾ, ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ, ತಾಂಡೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಮತ್ತು ಈಗ ಫಿಲಮ್ ಸಿಟಿ ಬೇರೆ ಬರ್ತಾ ಇದೆ. ಸೊ ಹಾಗಾಗಿ ಇನ್ ಫ್ಯೂಚರ್ ಇದು ಇಲ್ಲೊಂದು ಅಪಾರ್ಟ್ಮೆಂಟ್ ಥರ ನಾವು ಮಾಡಿದ್ರೆ ಸೊ ಇದು ಬಾಡಿಗೆ ಪರ್ಪಸ್ಗೆ ತುಂಬ ಯೂಸ್ ಆಗುತ್ತೆ. ಇಲ್ಲ ಗೋಡನ್ ಮಾಡ್ಬೋದು. ಸೊ ಈಗ ಇದು ಒಂದು ಕಮರ್ಷಿಯಲ್ ಕೂಡ ಇದು ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.